ಫ್ರೆಂಡ್ಸ್, ಇವತ್ತು ನಾವು ಬಂದಿರುವಂತದ್ದು ಬೆಂಗಳೂರಿನಲ್ಲಿರುವಂತಹ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ. ನೀವು ಅನ್ಕೊಂಡಿರ್ಬೋದು ಬೆಂಗಳೂರಲ್ಲಿ ಕಾಡೇ ಇಲ್ಲ ಅಂತ, ಬಟ್ ಈ ಬೆಂಗಳೂರಲ್ಲಿ ಕೂಡ ಕಾಡಿದೆ. ಈ ದೇವಸ್ಥಾನ ಪಕ್ಕ ನೀವು ನೋಡಕ್ ಹೋದ್ರೆ ಈ ದೇವಸ್ಥಾನ ಸುತ್ತಲೂ ಕಾಡಿದೆ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಆ ಕಾರಣಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಕಾಡು ಮಲ್ಲಿಕಾರ್ಜುನನ ಹೆಸರು ಬಂದಿರೋದು. ನೀವಿಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಎಂಟ್ರೆನ್ಸು. ಹಾಗೆ ಈ ಕಡೆ ನೀವು ನೋಡೋಕೆ ಹೋದರೆ ಮೆಟ್ಲುಗಳು ಕಾಣಿಸ್ತಾ ಇವೆ, ಸುತ್ತಲೂ ಮರಗಿಡಗಳು ಕಾಣಿಸ್ತಾ ಇವೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ನೀವು ನಾಗಬನ ನೋಡ್ಬೋದು. ಹಾಗೆ ನೀವು ಸ್ವಲ್ಪ ಮುಂದೆ ಹೋದರೆ ದೇವ ಕಲ್ಲುಗಳು ಕಾಣಿಸುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಮುಂದೆ ಹೋದ್ರೆ ಕಾಣಿಸ್ತಾ ಇದೆ. ಈ ಕಡೆ ಬರ್ತೀನಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಗಳದ್ದೆ ಕಲ್ಲುಗಳು ಕಾಣಿಸ್ತಾ ಇದೆ. ಆ ಕಡೆ ಏನೋ ನಾಗದೇವರದ್ದು ಪೂಜೆ ನಡೀತಾ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾಗಗಳದ್ದೇ ಕಲ್ಲಿದೆ, ದಿನನಿತ್ಯ ಇಲ್ಲಿ ಪೂಜೆಗಳು ನಡೀತಾ ಇರುತ್ತೆ. ನಾನು ಮೊದಲನೇ ಸತಿ ಇಲ್ಲಿಗೆ ಬಂದಿರೋದು, ನೋಡಿ ಖುಷಿ ಆಯಿತು. ಇಲ್ಲಿ ಬೆಂಗಳೂರಲ್ಲೂ ಕೂಡ ಈ ಥರ ನಾಗ ಕಲ್ಲುಗಳಿದೆ ಅಂತ ಆ್ಯಕ್ಚುಲಿ ನಾವು ನಮ್ಮೂರಲ್ಲಿ ಜಾಸ್ತಿ ನೋಡಿರೋದು, ಬಟ್ ಇಲ್ಲೂ ಕೂಡ ಕಾಣಕ್ಕೆ ಸಿಗ್ತಿದೆ ಅಂದರೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ಹಾಗೆ ನೀವು ಇಲ್ಲಿ ಮರಗಿಡಗಳನ್ನು ನೋಡ್ಬೋದು. ಈ ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಕೂಡ ಏನೋ ಮನಸ್ಸಿಗೆ ಏನೋ ಒಂಥರ ಖುಷಿ ಕೊಡೋ ಥರ ಇದೆ. ಹಾಗೆ ಇಲ್ಲಿ ನೀವು ಈ ಕಡೆ ನೋಡ್ತಾ ಇರ್ಬೋದು, ನಾಗದೇವರ ಪೂಜೆ ಕೂಡ ನಡೀತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಜನ ಸೇರಿದ್ದಾರೆ, ಪೂಜೆ ನಡೀತಾ ಇದೆ. ನಾನು ಬೆಂಗಳೂರಲ್ಲಿ ಈ ಥರದ್ದೆಲ್ಲ ನೋಡಿದ್ದು ಫಸ್ಟ್ ಟೈಮು. ನೀವು ಇಲ್ಲಿ ದೇವಸ್ಥಾನದ ಒಳಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಸ್ತಂಭ ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಕಡೆ ನೀವು ನೋಡೋಕೆ ಹೋದ್ರೆ ದೇವಸ್ಥಾನ ಕಾಣಿಸ್ತಾ ಇದೆ. ಇವಾಗ ಸದ್ಯಕ್ಕೆ ದೇವಸ್ಥಾನ ಕ್ಲೋಸ್ ಆಗಿದೆ, ನಾವು ಬರೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ. ಈ ಕಡೆ ನೋಡ್ತಾ ಇರ್ಬೋದು ದೇವಸ್ಥಾನದ ಆವರಣ. ಈ ಕಡೆ ನೀವು ನೋಡೋಕೆ ಹೋದ್ರೆ ದೇವಸ್ಥಾನದ ರಥ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ನೀವು ದೇವಸ್ಥಾನದ ಒಳಗಡೆ ಬಂದರೆ ಇಲ್ಲಿ ನೀವು ದಕ್ಷಿಣ ಮೂರ್ತಿ ಅಂತ ದೇವರ ವಿಗ್ರಹ ನೋಡ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ನೀವು ದೇವಸ್ಥಾನದ ಒಳಗಡೆ ಹೋದರೆ ವಿಗ್ರಹಗಳನ್ನು ನೋಡ್ಬೋದು. ಪ್ರತಿಯೊಂದು ವಿಗ್ರಹಗಳು ಇಲ್ಲಿ ಕಾಣಿಸ್ತಾ ಇವೆ, ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಪ್ರತಿಯೊಂದು ವಿಗ್ರಹಗಳು ಕೂಡ ಇಲ್ಲಿ ಕಾಣಿಸ್ತವೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಕಾಣಿಸ್ತವೆ. ನೀವು ಇಲ್ಲಿ ಗೋಡೆ ಮೇಲೆ ನೋಡ್ತಾ ಇರ್ಬೋದು ಛತ್ರಪತಿ ಎಂಕೂಜಿ ಅವ್ರ ಫೋಟೋ ನೋಡ್ತಾ ಇರ್ಬೋದು. ಮೈಸೂರು ಒಡೆಯರ್ ಫೋಟೋ ನೀವು ನೋಡ್ತಾ ಇರ್ಬೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫೋಟೋ ನೀವು ನೋಡ್ತಾ ಇರ್ಬೋದು. ಇನ್ನು ನೀವು ಒಳಗಡೆ ಬಂದರೆ ಇಲ್ಲಿ ಸುಬ್ರಹ್ಮಣ್ಯ ದೇವರ ವಿಗ್ರಹ ಕಾಣಿಸ್ತಾ ಇದೆ.
ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ಶ್ರೀವಲ್ಲಿ ದೇವಸ್ಥಾನ ದೇವಿ ವಿಗ್ರಹ ಕೂಡ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆಯಲ್ಲಿ ಬರ್ದಿದೆ ನೋಡಿ ಶ್ರೀವಲ್ಲಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಅಂತ. ನೀವು ಈ ಕಡೆ ನೋಡ್ತಾ ಇರ್ಬೋದು ಶ್ರೀ ಚೆನ್ನಿಕೇಶ್ವರ ಸ್ವಾಮಿ ಅಂತ ದೇವರ ವಿಗ್ರಹ ಕಾಣಿಸ್ತಾ ಇದೆ. ಇಲ್ಲಿ ಕೀ ಎಲ್ಲ ಹಾಕಿದ್ದಾರೆ. ಇಲ್ಲಿ ಏನು ಕೀ ಹಾಕ್ತಾರೆ ಅಂತ ಹೇಳಿದ್ರೆ ನಾವೇನಾದ್ರೂ ಅನ್ಕೊಂಡಿದ್ದಾಯ್ತು ಅಂತ ಹೇಳಿದ್ರೆ ಇಲ್ಲಿ ಒಂದು ಕೀ ಹಾಕ್ಬಿಟ್ಟು ಹೋಗ್ತಾರೆ. ನೀವು ನೋಡ್ತಾ ಇರ್ಬೋದು. ಹಾಗೆ ನೀವು ಇಲ್ಲಿ ಕನಕದುರ್ಗ ದೇವರ ವಿಗ್ರಹವನ್ನು ಇಲ್ಲಿ ನೋಡ್ಬೋದು. ಹಾಗೆ ಪಕ್ಕದಲ್ಲಿ ನೀವು ನೋಡಕ್ ಹೋದ್ರೆ ನವಗ್ರಹ ದೇವರ ವಿಗ್ರಹಗಳು ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನವಗ್ರಹ ದೇವತೆಗಳ ವಿಗ್ರಹಗಳು ಕಾಣಿಸ್ತಾ ಇದೆ. ಅಲ್ಲಿ ನೀವು ಇಲ್ಲಿ ದೇವರನ್ನು ನೋಡ್ಬೋದು.